ಎನ್ಜಿಆರ್ಎಸ್ ಭವನ, ಹಳೆ ತಿರುಮಕುಡಲು ಟಿ ನರಸೀಪುರ. ಎನ್ಜಿಆರ್ಎಸ್ ಭವನವು ತ್ರಿವೇಣಿ ಸಂಗಮ, ಕಾವೇರಿ, ಕಬಿನಿ ಮತ್ತು ಸ್ಫಟಿಕ ಸರೋವರ ದಡದಲ್ಲಿರುವ ಅಗಸ್ತೇಶ್ವರ ದೇವಸ್ಥಾನದ ಬಳಿ, ತಿರುಮಕುಡಲು ಟಿ ನರಸೀಪುರ, ಮೈಸೂರು ಜಿಲ್ಲೆ. ನಮ್ಮ ಈ ಸುಸಜ್ಜಿತ ಸಭಾಂಗಣದಲ್ಲಿ 250ಕ್ಕೂ ಹೆಚ್ಚು ಜನರ ಸಾಮರ್ಥ್ಯಕ್ಕಾಗಿ ಫಂಕ್ಷನ್ ಹಾಲ್, ಡೈನಿಂಗ್, ರೂಮ್ಗಳು ಮತ್ತು ಅಡಿಗೆ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ಎಲ್ಲ ಶುಭ ಸಮಾರಂಭಗಳಾದ ಮದುವೆ, ನಿಶ್ಚಿತಾರ್ಥ, ಉಪನಯನ, ಸಭೆಗಳು, ಸಮ್ಮೇಳನಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸೂಕ್ತವಾಗಿದೆ. ಇದು ಪ್ರವಾಸಿಗರಿಗೆ ಹತ್ತಿರದ ಸ್ಥಳಗಳನ್ನು ನೋಡಲು ಅನುಕೂಲವಾಗುತ್ತದೆ. ಕುಂಜನರಸಿಂಹಸ್ವಾಮಿ ದೇವಸ್ಥಾನ, ಸೋಮನಾಥಪುರ, ಮುಡುಕುತೊರೆ, ತಲಕಾಡು, ಶಿವನ ಸಮುದ್ರ, ಮಹದೇಶ್ವರ ಬೆಟ್ಟ, ಬಿಳಿಗಿರಿ ರಂಗನಾಥನ ಬೆಟ್ಟದ ಪ್ರವಾಸ ತಾಣಗಳು ಇದರ ಸಮೀಪದಲ್ಲಿದೆ. ಅಗತ್ಯವಿದ್ದರೆ ಆಹಾರ ಅಡುಗೆ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎನ್ಜಿಆರ್ಎಸ್ ಭವನ, ಹಳೆ ತಿರುಮಕುಡಲು ಟಿ ನರಸೀಪುರ, ಮೈಸೂರು ಜಿಲ್ಲೆ. ಮೊಬೈಲ್ ನಂಬರ್ 9945141668, 8105847866. ಕಾರ್ಯಕರ್ತರು ಯಾರ್ಯಾರೇ ಆಗ್ಲಪ್ಪ, ಅದು ತಪ್ಪು ಮಾಡದವರಿಗೆ ಶಿಕ್ಷೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರಾ? ನೀನು ಅದು ಕೇಳೋದೇ ಇಲ್ಲ ಅಲ್ಲಿ. ವಾಟ್ ಈಸ್ ಯುವರ್ ಇಂಟೆನ್ಷನ್? ಇದನ್ನ ಅಲ್ಲೂ ಕೆಳಗಡೆನೂ ಕೇಳದೆ, ನೀನು ಇಲ್ಲೂ ಕೇಳ್ತಾ ಇದೆಯಾ? ಅದು ಕೇಳದೆ ಅವ್ರಿಗೆ ತಪ್ಪು ಮಾಡದವ್ರಿಗೆ ಇನ್ಮೇಲೆ ಶಿಕ್ಷೆ ಕೊಡಬಾರ್ದು ಯಾರಿಗೂ ಅಂತ ಚಳುವಳಿ ಮಾಡ್ತಾರ, ಪ್ರತಿಭಟನೆ ಮಾಡ್ತಾರ? ಸುಮ್ಮನೆ ಏನೋ ಕೇಳ್ತೀರಿ ನೀವು. ಅವ್ರು ಹೇಳಿದ್ರು ನೀವು ಕೇಳ್ತೀರಿ. ಅವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾರೆ. ಏನಂತ ಅಯ್ಯೋ ಮಾಡ್ಲಿ ಬಿಡಪ್ಪ, ರಾಜಕೀಯಕ್ಕೋಸ್ಕರ ಹೋರಾಟ ಮಾಡ್ತಾರೆ. ನಾವು ದ್ವೇಷದ ರಾಜಕಾರಣ ಮಾಡಲ್ಲ. ನಿನ್ನೆನೂ ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್. ದ್ವೇಷದ ರಾಜಕಾರಣ ಮಾಡಲ್ಲ. ಅಪರಾಧ ಮಾಡಿದವರು ಮಾತ್ರ ಅವ್ರ ಮೇಲೆ ಕ್ರಮ ತಗೋತೀವಿ ಅಷ್ಟೇ. ಅಪರಾಧ ಮಾಡಿದ್ರೆ ಗೊತ್ತಾಯ್ತಾ? ನಿರಪರಾಧಿಗಳಿಗೆ ಯಾರ ಮೇಲೂ ಕ್ರಮ ತಗೊಳ್ಳಲ್ಲ. ಕಾರ್ಯಕರ್ತರು ಯಾರ್ಯಾರೇ ಆಗ್ಲಪ್ಪ, ಅದು ತಪ್ಪು ಮಾಡದವರಿಗೆ ಶಿಕ್ಷೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರಾ? ನೀನು ಅದು ಕೇಳೋದೇ ಇಲ್ಲ ಅಲ್ಲಿ. ವಾಟ್ ಈಸ್ ಯುವರ್ ಇಂಟೆನ್ಷನ್? ಇದನ್ನ ಅಲ್ಲೂ ಕೆಳಗಡೆನೂ ಕೇಳದೆ, ನೀನು ಇಲ್ಲೂ ಕೇಳ್ತಾ ಇದೆಯಾ? ಅದು ಕೇಳದೆ ಅವ್ರಿಗೆ ತಪ್ಪು ಮಾಡದವ್ರಿಗೆ ಇನ್ಮೇಲೆ ಶಿಕ್ಷೆ ಕೊಡಬಾರ್ದು ಯಾರಿಗೂ ಅಂತ ಚಳುವಳಿ ಮಾಡ್ತಾರ, ಪ್ರತಿಭಟನೆ ಮಾಡ್ತಾರ? ಸುಮ್ಮನೆ ಏನೋ ಕೇಳ್ತೀರಿ ನೀವು. ಅವ್ರು ಹೇಳಿದ್ರು ನೀವು ಕೇಳ್ತೀರಿ. ಅವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾರೆ. ಏನಂತ ಅಯ್ಯೋ ಮಾಡ್ಲಿ ಬಿಡಪ್ಪ, ರಾಜಕೀಯಕ್ಕೋಸ್ಕರ ಹೋರಾಟ ಮಾಡ್ತಾರೆ. ನಾವು ದ್ವೇಷದ ರಾಜಕಾರಣ ಮಾಡಲ್ಲ. ನಿನ್ನೆನೂ ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್. ದ್ವೇಷದ ರಾಜಕಾರಣ ಮಾಡಲ್ಲ. ಅಪರಾಧ ಮಾಡಿದವರು ಮಾತ್ರ ಅವ್ರ ಮೇಲೆ ಕ್ರಮ ತಗೋತೀವಿ ಅಷ್ಟೇ. ಅಪರಾಧ ಮಾಡಿದ್ರೆ